ಜಂಗಮನ ಲಕ್ಷಣಗಳೇನು, ಜಂಗಮ ದಾಸೋಹವನ್ನು ಮಾಡುವಂತ ಪರಂಪರೆಯನ್ನು ಯಾಕೆ ನಮ್ಮ ಶರಣರು ನಮಗೆ ಹಾಕಿಕೊಟ್ಟಾರ ಅನ್ನುವಂಥದ್ದನ್ನ ಬಹಳ ಸುಂದರವಾಗಿ ಉದಾಹರಣೆ ಮೂಲಕ ಹೇಳ್ತಾರೆ. ಜಂಗಮ ಅಂದ್ರೆ ಯಾರು? ಜಂಗಮರ ಹೊಟ್ಟ್ಯಾಗ ಹುಟ್ಟಿದ್ರ ಕೂಡಲೇ ಜಂಗಮ ಅಲ್ಲ. ಶರಣರ ದೃಷ್ಟಿಯೊಳಗ ಜಂಗಮ ಪದದ ಅರ್ಥ ಬಹಳ ವಿಶಾಲ. ಜಂಗಮ ಅಂದ್ರೆ ಒಂದು ಕಡೆಗೆ ಸಮಾಜ ಅಂತ ಕೂಡ ಶರಣರು ಬಳಸ್ತಾರೆ. ಜಂಗಮ ಹೆಂಗಿರ್ಬೇಕಂದ್ರೆ ಜಾತಿ ಜಂಗಮನಲ್ಲ, ನೀತಿ ಜಂಗಮನಾಗಬೇಕಂತ ಹೇಳ್ತಾರೆ. ಕೇಶ ಕಾಷಾಯಾಂಬರವ ನಿಕ್ಕಿದೊಡೇನು, ಸಾಕಾರದಲ್ಲಿ ಸನ್ಮತನಲ್ಲ, ನಿರಾಕಾರದಲ್ಲಿ ನಿರುತನಲ್ಲ, ಪರಮಾರ್ಥದಲ್ಲಿ ಪರಿಣಾಮಿ ಅಲ್ಲ. ಇದು ಕಾರಣ ನಮ್ಮ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೋಳಾಗಲಿ ತುರುಬಾಗಲಿ ಜಡೆಯಾಗಲಿ ಅರಿವು ಆಚಾರ ಉಳ್ಳವನೇ ಜಂಗಮ ಅಂತ ಹೇಳ್ತಾನೆ ಚನ್ನಬಸವಣ್ಣ. ಜಂಗಮ ಹೆಂಗಿರ್ಬೇಕು ಅಂದ್ರೆ ಒತ್ತಾಯಕ್ಕಾಗಿ ಜಂಗಮ ಆಗುವುದು, ಹೊಟ್ಟೆಪಾಡಿಗಾಗಿ ಮಠಕ್ಕೆ ಸ್ವಾಮಿ ಆಗುವುದು, ಏನೋ ಒಂದು ಜೀವನೋಪಾಯಕ್ಕೋಸ್ಕರವಾಗಿ ಅಥವಾ ಜಂಗಮನ ಮನೆಯಲ್ಲಿ ನಾ ಹುಟ್ಟಿನಿ ಅಂತ ತಿಳ್ಕೊಂಡು ತಕ್ಷಣವೇ ಜಂಗಮನ ಆಗ್ಲಿಕ್ಕೆ ಆಗೋದಿಲ್ಲ. ಇಡೀ ಜಗತ್ತನ್ನ ನಡೆಸುವಂತ ಆ ಪರಮಾತ್ಮನ ಬಗ್ಗೆ ಸ್ವಸ್ವರೂಪ ಜ್ಞಾನವನ್ನು ಪಡೆದುಕೊಂಡು ಸಮಸ್ತ ನಾಡನ್ನ ಸಂಚಾರ ಮಾಡ್ತಾ ಭಕ್ತರಿಗೆ ಶಿವಾದ್ವೈತವನ್ನ ಬೋಧನೆ ಮಾಡ್ತಾ ಶಿವಸ್ವರೂಪಿಯಾಗಿರುವಂತಹ ಜಂಗಮ ಅವನ ಹೊರಗಡೆಯ ವೇಷಭೂಷಣ ಹೆಂಗ ಇರಲಿ, ಬೋಳಾಗಲಿ ತುರುಬಾಗಲಿ ಜಡೆ ಆಗಲಿ ಅಂತಾನೆ. ಇವತ್ತ ಜಟಾ ಮುಕಟ ಬಿಟ್ಕೊಂಡಿರ್ಬೋದು, ತಲೆ ಬೋಳಿಸ್ಬೋದು, ಜಟಿ ಕಟ್ಟಿರ್ಬೋದು, ಕಾವಿ ಹಾಕೊಂಡಿರ್ಬೋದು, ಇಲ್ಲೇ ಇರ್ಬೋದು. ಹೊರಗಿನ ವೇಷಭೂಷಣ ಹೆಂಗರ ಇರ್ಲಿ, ಅರಿವು ಆಚಾರ ಉಳ್ಳಡೆ ಜಂಗಮ ಅಂತ ಅಂತಾರೆ ಚನ್ನಬಸವಣ್ಣ. ಯಾರಲ್ಲಿ ಭಗವಂತನ ಬಗ್ಗೆ ಅರಿವಿರ್ತದೆ, ಆ ಅರಿವನ್ನ ಆಚಾರವನ್ನ ವಿಚಾರದ ಜೊತೆಗೆ ಯಾರು ನಡೆಸ್ಕೊಂಡು ಹೋಗ್ತಾನೆ ಆತನೇ ಜಂಗಮ. ಜಂಗಮ ಸಾಕ್ಷಾತ್ ಪರಮಾತ್ಮನ ಸ್ವರೂಪ. ಆ ಜಂಗಮ ಈ ಜಗತ್ತಿನೊಳಗ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಜಂಗಮ ನಾಡಿನೊಳಗ ಉದ್ದಳಗಕ್ಕ ಸಂಚಾರವನ್ನು ಮಾಡ್ತಾ ಭಕ್ತರಿಗೆ ಶಿವಾದ್ವೈತ ತತ್ವವನ್ನು ಬೋಧನೆ ಮಾಡ್ತಾ. ಹೆಣ್ಮಕ್ಳು ಬಹಳ ಸರಳ ಹೇಳ್ಬಿಡ್ತಾರೆ, ಯಾರು ಜಂಗಮ? ಜನಪದದೊಳಗ ಜಂಗಮ ಅಂತ ಯಾರಿಗೆ ಕರಿಬೇಕಂತ ತಾಯಂದ್ರು ಬಹಳ ಸುಂದರ ಹೇಳ್ತಾರ. ಮಾತಾಡೋ ದೇವರು ಈತನೇ ನಿಜವಮ್ಮ, ಭೂತನಾಥನ ನಿಜರೂಪ ಜಂಗಮಕ್ಕೆ ಪ್ರೀತಿಲಿ ಧನವ ಕೊಡಬೇಕಂತ. ಜಂಗಮ ಅಂದ್ರೆ ಯಾರು? ಮಾತಾಡುವಂತ ದೇವರು. ದೇವರಿಗೆ ಬಾಯಿ ಐತೇನು? ನೀವೇನು ಲಿಂಗ ಪೂಜೆ ಮಾಡ್ತಿರಲ್ಲ, ದಿನಾ ಲಿಂಗ ಪೂಜೆ ಮಾಡ್ತೀವಿ, ಆ ಲಿಂಗಕ್ಕೆ ಬಾಯಿ ಐತೇನು? ಇಲ್ಲ. ಮಾತಾಡ್ತಿರ್ತೇನೋ? ಗುಡಿಯನ್ ದೇವ್ರು ಮಾತಾಡ್ತಿರ್ತೇನೋ? ಇಲ್ಲ. ಮತ್ತ ಜಂಗಮ ಅಂದ್ರೆ ಯಾರು ಅಂದ್ರ ಮಾತಾಡ್ತಕ್ಕಂಥ ದೇವರು. ಮಾತಾಡೋ ದೇವರು ಈತನೇ ನಿಜವಮ್ಮ, ಮಾತಾಡ್ತಕ್ಕಂಥ ದೇವರು. ಲಿಂಗಕ್ಕ ಬಾಯಿ ಇಲ್ಲ, ಆ ಬಾಯಿ ಎಲ್ಲದ ಅಂದ್ರೆ ಜಂಗಮನಲ್ಲಿ ಅದ. ಆ ಜಂಗಮ ಸಾಕ್ಷಾತ್ ಶಿವ ಸ್ವರೂಪನೇ ಆಗಿರೋದ್ರಿಂದ ಆ ಜಂಗಮನಿಗೆ ಪ್ರೀತಿಲಿ ಧನವ ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ಜಂಗಮ ಅಂದ್ರೆ ಸಾಕ್ಷಾತ್ ಶಿವಸ್ವರೂಪ. ಆ ಲಿಂಗದ ಮುಖವೇ ಜಂಗಮ ಅನ್ನುವಂತ ಮಾತನ್ನು ಹೇಳ್ತಾರೆ ಶರಣರು. ಲಿಂಗಕ್ಕ ಬಾಯಿ ಇಲ್ಲ, ಆ ಬಾಯಿ ಎಲ್ಲದ ಜಂಗಮನಲ್ಲಿ ಇರೋದ್ರಿಂದ ಲಿಂಗ ಸಂತೃಪ್ತಿಯನ್ನ ಮಾಡಿದ್ರೆ ಜಂಗಮ ಸಂತೃಪ್ತಿ ಆಗ್ತದ ಅಂತ ತಿಳ್ಕೊಂಡು ಈ ಜಂಗಮ ದಾಸೋಹವನ್ನ ಮಾಡುವಂತ ಪದ್ಧತಿಯನ್ನ ನಮಗೆ ಶರಣರು ಕಲಿಸಿಕೊಟ್ಟಾರ. ಬಹಳ ಸುಂದರವಾಗಿ ಅನೇಕ ವಚನಗಳ ಮೂಲಕ ಉದಾಹರಣೆ ಮಾಡಿ ಹೇಳ್ತಾರ. ಅಗ್ನಿ ಆಧಾರದಲ್ಲಿ ಕಬ್ಬಿಣ ನೀರುಂಬುದಯ್ಯ, ಭೂಮಿ ಆಧಾರದಲ್ಲಿ ವೃಕ್ಷ ನೀರುಂಬುದಯ್ಯ, ಜಂಗಮ ಆಪ್ಯಾಯನವಾದರೆ ಲಿಂಗ ಸಂತುಷ್ಟಿಯಯ್ಯ ಅನ್ನುವಂತ ಮಾತು. ಈಗ ಒಬ್ಬ ಕಮ್ಮಾರ ಇರ್ತಾನ, ಕಮ್ಮಾರನ ಕುಲ್ಮಿ, ಅಲ್ಲಿ ಒಂದು ಕಬ್ಬಣದ ತುಂಡಿರ್ತೈತಿ ಅಂತ ತಿಳ್ಕೊರಿ. ಕಬ್ಬಣ, ಆ ಕಬ್ಬಣಕ್ಕೆ ನೀರು ಕುಡಿಸ್ಬೇಕಾಗ್ಯದ. ಅಂದ್ರೆ ಏನ್ ಮಾಡ್ಬೇಕವ? ಸುಮ್ಮನ ಕಬ್ಬಣದ ಮೇಲೆ ನೀರ್ ಹಾಕಿದ್ರೆ ಅದು ನೀರು ತಗೊಳಂಗಿಲ್ಲ, ಹೀರಂಗಿಲ್ಲ. ಆ ಕಬ್ಬಣವನ್ನ ಚೆನ್ನಾಗಿ ಕಾಸ್ಬೇಕವ, ಕುಲಿಮ್ಯಾಗ ಇಟ್ಟು ಬೇಸಂಗ್ ಕೆಂಪ ಕಾಸಿದಂದ್ರ ಅವಾಗ ಅದ್ರ ಮೇಲೆ ನೀರ್ ಹಾಕ್ಬಿಡ್ರಿ, ಚರ್ರ ಅಂತ ಹೇಳ್ಕಂತೈತಿ ಆ ನೀರು.
ಭೂಮಿ ಆಧಾರದಲ್ಲಿ ವೃಕ್ಷ ನೀರುಂಬುದೇ. ಒಂದು ಮಾವಿನ ಗಿಡ, ಬೇವಿನ ಗಿಡ, ಯಾವ್ದೋ ಗಿಡ ಐತೆ ಅಂತ ತಿಳ್ಕೊಡ್ರಿ. ಆ ಗಿಡಕ್ಕೆ ನೀರ್ ಹಾಕ್ಬೇಕಂದ್ರೆ ಏನ್ ಮಾಡ್ತೀರಿ? ಒಂದ್ ಬಕೆಟ್ನಾಗ ತಗೊಂಡು ಟೊಂಗಿಗೆ ಗಿಡ ಹೊಡಿತೀರೇನು? ಇಲ್ಲ. ಎಲ್ಲಿ ಹಾಕ್ತಿವಿ? ಬೇರಿಗೆ ಹಾಕ್ತಿವಿ, ಇಲ್ಲ ಬಡ್ಡಿಗೆ. ಬೇರಿಗೆ ಹಾಕಿದ್ರೆ ಅಲ್ಲಿಂದ ಎಲ್ಲಾ ಕಡೆಗೂ ಆ ನೀರು ಹೋಗಿ ಅದೇನು ಹೂವು ಹಣ್ಣು ಮುಂದೆ ಕೊಡ್ಬೇಕಲ್ಲ ಅದನ್ನ ಕೊಡ್ತದ. ಹಂಗ ಜಂಗಮ ಆಪ್ಯಾಯನವಾದರೆ ಲಿಂಗ ಸಂತುಷ್ಟಿಯಯ್ಯ. ಲಿಂಗಕ್ಕ ಬಾಯಿ ಇಲ್ಲ ಅಂತ ತಿಳ್ಕೊಂಡು ಆ ಲಿಂಗಕ್ಕ ಸಂತೃಪ್ತಿ ಮಾಡ್ಬೇಕನ್ನೋರು ಏನ್ ಮಾಡ್ಬೇಕಂದ್ರೆ, ಜಂಗಮ ಸಂತೃಪ್ತಿ ಆಯ್ತಂದ್ರೆ ಆ ರೀತಿಯಿಂದ ಲಿಂಗದ ಸಂತೃಪ್ತಿ ಆಗ್ತದ ಅಂತ ತಿಳ್ಕೊಂಡೆ ಏನ್ ಮಾಡಿದ್ರು ಶರಣರಂದ್ರೆ, ಜಂಗಮ ದಾಸೋಹವನ್ನ ಮಾಡ್ತಕ್ಕಂತ ಪದ್ಧತಿಯನ್ನ ನಮಗೆ ಕಲಿಸಿಕೊಟ್ರು. ಅದಕ್ಕ ಬಸವಣ್ಣನವರಿಗೆ ಏನಂತ ಕರೀತಾರೆ? ಜಂಗಮ ಪ್ರಾಣಿ ಬಸವಣ್ಣ ಅಂತ ಕರೀತಾರೆ. ಬಸವಣ್ಣವರ ಪ್ರಾಣ ಎಲ್ಲಿತ್ತಂದ್ರೆ ಜಂಗಮನಲ್ಲಿತ್ತು. ಜಂಗಮನಿಗೆ ಏನಾದ್ರೂ ತೊಂದರೆ ಆದ್ರೆ ಇಲ್ಲಿ ಇವರು ಪ್ರಾಣನ ಹೋಗ್ತಿತ್ತು. ಅಷ್ಟು ಅವರ ಪ್ರಾಣ ತಮ್ಮ ಹತ್ರ ಇದ್ದಿಲ್ಲ, ಜಂಗಮನಲ್ಲಿತ್ತು. ಅಷ್ಟು ಜಂಗಮ ಪ್ರಾಣಿ ಬಸವಣ್ಣ. ಒಂದ್ಸಲ ಬಸವಣ್ಣನವರು ಪ್ರಸಾದ ಮಾಡಿ ವಿಶ್ರಾಂತಿ ತಗೊಂತಿದ್ರಂತ. ಆವಾಗ ಒಬ್ಬ ಜಂಗಮ ಬರ್ತಾನ, ಬಾಳ ಹಸುವಾಗೈತಿ. ಬಂದು ಹಸುವಿನಿಂದ, ಬಸವಣ್ಣ ಬಸವಣ್ಣ ಅಪ್ಪ ಎಲ್ಲಿದ್ದೀರಿ? ಬಾಳ ಹಸುವಾಗ್ಯದ, ನಂಗೆ ಬಹಳಷ್ಟು ಬೇಗ ಈಗ ಸ್ನಾನ ಪೂಜೆ ಪ್ರಸಾದ ಆಗ್ಬೇಕು, ಹಸುವಾಗ್ಯದ ಅಂತ ಅನ್ಕೊಂತ ಬಂದ. ಅವಾಗ ಅಲ್ಲಿ ಸೇವಾ ಮಾಡವ್ ಹೇಳ್ದ, ಗುರುಗಳೇ ಜಂಗಮರ ಸ್ವಲ್ಪ ಬಸವಣ್ಣವ್ರು ವಿಶ್ರಾಂತಿ ತಗೊಳಕತ್ತಾರ, ಸ್ವಲ್ಪ ಸಮಾಧಾನ ಮಾಡ್ರಿ, ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀರಿ ಅಂದಾಗ ಅಟ್ಟಿ ಹಸದ ಸಂಕಟಕ್ಕ ಅವ ಅಂತನ, ಒಬ್ಬ ಹಸದ ಜಂಗಮ ಬಂದ್ರ ಅವಾಗ ಮಕ್ಕೊಂಡಾರ ವಿಶ್ರಾಂತಿ ತಗೊಂತಾರ, ಮಾಡ್ತೀವಿ ನೀಡ್ತೀವಿ ಅಂತಾರ. ಇವೆಂತ ಅನಾಚಾರಿ ಬಸವಣ್ಣ ಜಂಗಮ ಪ್ರಾಣಿ ಅಂತ ಅಂತಾರ. ಯಾವಾಗ ಬಂದ್ರು ಜಂಗಮರಿಗೆ ಸ್ವಾಗತ ಮಹಾಮನಿಯೊಳಗಂತ ಬೋರ್ಡ್ ಹಾಕ್ತಾನ. ಇಲ್ಲಿ ಒಬ್ಬ ಹಸದ ಜಂಗಮ ಬಂದ್ರ ಅವಾಗ ನೀಡವ್ರ ದಿಕ್ಕಿಲ್ಲ ಅಂತ ಅಂತವ ಇಂತವ ಬಸವಣ್ಣ ಅಂತ ಬಾಯಿಗೆ ಹೊಟ್ಟೆಗ ಸಂಕಟ, ಹೊಟ್ಟೆ ಎಸ್ತದಕ್ಕ ಹಿಂಗ ಬೈದು ವಾಪಸ್ ಹೊಂಟವ ಸಿಟ್ಟು ಬಂದು. ನೋಡ್ರಿ, ಯಾವಾಗ ಜಂಗಮ ಮುನಿಸಿಕೊಂಡು ವಾಪಸ್ ಹೊಂಟನಲ್ಲ, ಅವನ ಹಿಂದ ಬಸವಣ್ಣನವರ ಪ್ರಾಣನ ಹೋಯ್ತಂತ. ಆ ಬಸವಣ್ಣನವರ ಸೂಕ್ಷ್ಮ ಶರೀರ ಆ ಜಂಗಮನಿಗೆ ಬೇಡ್ಕೊಂತದಂತ, ಜಂಗಮ ಹೋಗ್ಬೇಡ ಹೋಗ್ಬೇಡ ಅಂದ್ರು ಕೂಡ ಅದನ್ನು ಗುರುತು ಹಿಡಿಯುವ ಶಕ್ತಿ ಬೇಕಲ್ಲ. ಹೋದ, ಅವನ ಹಿಂದ ಪ್ರಾಣನ ಹೋಯ್ತವ್ರು. ಮುಂದೊಂದು 5 ನಿಮಿಷದಾಗ ಚನ್ನಬಸವಣ್ಣವ್ರು ಬರ್ತಾರಲ್ಲಿ. ಚನ್ನಬಸವಣ್ಣ ಬಂದ ಬಸವಣ್ಣವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಂತ ಹಿಂಗ ಪಾದ ಮುಟ್ತಾನೆ. ಕಾಲ್ ತಣ್ಣಗಿದ್ದು, ಶರೀರದೊಳಗೆ ಒಂದು ಟೆಂಪರೇಚರ್ ಇರ್ತೈತಿ ಯಾವಾಗ್ಲೂ, ಅಷ್ಟಿರ್ಬೇಕದು. ಅಂದ್ರ ನಾವು ಬದುಕಿವಿ ಅಂತ ಅರ್ಥ. ಅಕಸ್ಮಾತ್ ಕೈಕಾಲ್ ತಣ್ಣಗ ಆದವು ಅಂದ್ರ ನೋಡಪ್ಪ ಬಿಸಿ ಬುದ್ಧಿ ತಿಕ್ರಿ ಹೇಳಿ ಕಳಿಸ್ಬಿಡ್ರಿ ಬೀಗ್ರಿಗೆ, ಈಗ ಏನ ಹೋಗಂಗ್ ಕಾಣ್ತತಿದ ಅಂತಾರ. ಹೌದಲ್ಲ? ಹಂಗ ಹಿಂಗ ಮುಟ್ಟಿದ ಕೂಡ ಗುರ್ತಾತ ಅವ್ರಿಗೆ, ಓಹೋ ಇವ್ರ ಪ್ರಾಣ ಹೋಗೈತಿ. ಅಲ್ಲಿ ಆ ಸೇವಕನ್ ಯಾರು ಬಂದಿದ್ರು, ಏನಾಯ್ತು? ಏನಿಲ್ಲ, ಯಾರೋ ಒಬ್ಬ ಜಂಗಮರು ಬಂದಿದ್ರು, ಬಾಳ ಹಸುವಾಗೈತಿ, ಬೇಗನೆ ಪ್ರಸಾದ ಆಗ್ಬೇಕಂದ್ರು. ನಾ ಸ್ವಲ್ಪ ತಡ್ರಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಅವರು ಸಿಟ್ಟಿಗೆದ್ದು ಹೋಗ್ಬಿಟ್ರು. ಅವಾಗ ಚನ್ನಬಸವಣ್ಣ ಅಂತಾನ, ಏ ಮೂರ್ಖ, ಬಸವಣ್ಣ ಅಂದ್ರೆ ಏನ್ ತಿಳ್ಕೊಂಡಿ? ಬಸವಣ್ಣನ ಪ್ರಾಣ ಎಲ್ಲಿದೆ ಅಂದ್ರ ಜಂಗಮನಲ್ಲಿ ಪ್ರಾಣದ. ಜಂಗಮನಿಗೆ ಒಂದು ಇಷ್ಟಾದ್ರೂ ಕೂದಲು ಎಳೆಷ್ಟು ಅವರಿಗೆ ನೋವಾದ್ರೂ ಬಸವಣ್ಣವ್ರು ತಡ್ಕೊಳಂಗಿಲ್ಲ. ನೋಡ, ಅವನ ಹಿಂದ ಪ್ರಾಣ ಹೋಯ್ತಲ್ಲ, ಎಂತ ಕೆಲಸ ಮಾಡಿದೆ. ಹೋಗ್, ಆ ಜಂಗಮ ಎಲ್ಲೇದನ್ ಹೋಗಿ ಅವನ ಕೈಕಾಲು ಬಿದ್ದು ಬೇಡಿ ಕರ್ಕೊಂಡ್ ಬಾ. ಅವ ಎಲ್ಲೇ ಹೋಗಿ ಕುತ್ಕೊಂಡಿದ್ದ. ಆ ಜಂಗಮನ ಕರ್ಕೊಂಡ್ ಬಂದಾಗ ಹೇಳ್ತಾರ ಚನ್ನಬಸವಣ್ಣ, ಏನು ಜಂಗಮ, ಸ್ವಲ್ಪ ಸಮಾಧಾನ, ಸ್ವಲ್ಪ ತಾಡ್ರಿ ಅಂತ ಹೇಳಿದ್ರೆ, ನೀವು ಸಿಟ್ಟಾಗಿ ಹೋಗಿದ್ದಕ್ಕೆ ಇಲ್ಲಿ ನೋಡ್ರಿ ಆ ಬಸವಣ್ಣವ್ರ ಪ್ರಾಣನ ನಿಮ್ ಹಿಂದೆ ಹೋಗ್ಯದ, ಎಂತ ಅನರ್ಥ ಆಯ್ತು ಅಂದಾಗ ಆಗ ಅವ ಗದ ನಡಗ್ತಾನೆ. ಅಪ್ಪ, ನನ್ಗ ಬಸವಣ್ಣವ್ರ ಪ್ರಾಣ ತೆಗಿಯೋ ಉದ್ದೇಶ ಇದ್ದಿಲ್ಲ, ಹಸುವಿನ ಸಂಕಟ ತಾಳಾರ್ದ ಹಿಂಗಂದೆಪ್ಪ ಬಸವಣ್ಣ, ನಂದು ಅಪರಾಧ ಆಗ್ಯದ, ಕ್ಷಮಾ ಮಾಡ್ಬೇಕು ಅಂತ ತಿಳ್ಕೊಂಡು ಉದ್ದಕ ಹಿಂಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಬಸವಣ್ಣವ್ರ ಪಾದವನ್ನು ಹಿಂಗ ಮುಟ್ತಾನೆ. ಯಾವಾಗ ಆ ಜಂಗಮನ ಕೈ ಬಸವಣ್ಣವ್ರ ಪಾದ ಸ್ಪರ್ಶ ಮಾಡಿದ ತಕ್ಷಣವೇ ಹೋಗಿರುವಂತ ಪ್ರಾಣ ಬಂದು ಮಲ್ಕೊಂಡವ್ರು ಹೆಂಗ ಎದ್ದು ಕುಂತಾರ, ಹಂಗ ಚಟ್ ಅಂತ ಎದ್ದು ಕುಂತಾರ. ಇದು ಏನ್ ತೋರಿಸ್ತದಂದ್ರೆ, ಬಸವಣ್ಣವ್ರ ಪ್ರಾಣ ಎಲ್ಲಿತ್ತಂದ್ರೆ ಜಂಗಮನಲ್ಲಿತ್ತು. ಕಾರಣ ಏನು? ಲಿಂಗದ ಮುಖ ಜಂಗ, ಮಾತಾಡೋ ದೇವರು ಅಂತ ಜಂಗಮ ಅಂತಕ್ಕಂಥವ ಅವರ ಸಂತೃಪ್ತಿ ಆಯ್ತಂತ ಅಂದ್ರೆ ಲಿಂಗ ಸಂತೃಪ್ತಿ ಆಗ್ತದ ಅಂತ ತಿಳ್ಕೊಂಡು ಏನ್ ಮಾಡಿದ್ರಂದ್ರೆ ಜಂಗಮ ದಾಸೋಹವನ್ನು ಮಾಡುವಂತ ಪದ್ಧತಿಯನ್ನ ತಗೊಂಡು ಬಂದ್ರು. ಲಕ್ಷದ ಮೇಲೆ 96,000 ಗಣಗಳಿಗೆ ಪ್ರತಿನಿತ್ಯ 2 ಹೊತ್ತು ದಾಸೋಹ ಕಲ್ಯಾಣದೊಳಗ ನಡೀತಿತ್ತು. ಒಬ್ಬ ಜಂಗಮನಿಗೆ ಊಟ ಮಾಡಿಸಿದ್ರೆ ಎಂಥ ಫಲ ಬರ್ತೈತಿ. ನೀವೆಲ್ಲ ಸ್ವಾಮಿಗಳನ್ನ ಕರಿತೀರಿ ಮನೆಗೆ, ನಿಮ್ಗೆ ಯಾವಾಗ ಅನುಕೂಲ ಆಕಲ್ಲ ಅವಾಗ ಕರಿತೀರಿ ಅಂತ ತಿಳ್ಕೊರಿ.
ಬಂದು ಎಲ್ಲ ಪೂಜೆ ಎಲ್ಲ ಆಗಿ ಊಟಕ್ಕೆ ಕುಂತ್ಮೇಲೆ ಎಡಿ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ತೋಡ್ರಿಪ್ಪ ಅಂತ ಅಂತಿರಲ್ಲ, ಅವಾಗ ಜಂಗಮರು ಏನ್ ಮಾಡ್ತಾರ, ಗುರುಗಳು ಒಂದು ಮಂತ್ರ ಅಂತಾರ. ಶಿವಯೋಗಿನ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತತ್ತೃಪ್ತ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ ಅಂತ ಒಂದು ಮಂತ್ರ ಹೇಳ್ತಾರ. ಏನದರ ಅರ್ಥ? ಒಬ್ಬ ಹಸಿದಿರ್ತಕ್ಕಂಥ ಜಂಗಮ ಊಟ ಮಾಡಿ ತೃಪ್ತಿ ಆದಂದ್ರ ಮೇಲೆ ಪರಮಾತ್ಮನ ಹೊಟ್ಟೆ ತುಂಬತಂತ. ಇವನ್ ಹೊಟ್ಟೆ ತುಂಬಿದ್ರೆ ಅವನ ಹೊಟ್ಟೆ ತುಂಬತೈತಿ. ಪರಮಾತ್ಮನ ಹೊಟ್ಟೆ ತುಂಬಿತಂದ್ರ ಪರಮಾತ್ಮನ ಹೊಟ್ಟೆ ಒಳಗೆ 14 ಲೋಕಗಳದಾವಲ್ಲ, ಅವೆಲ್ಲ ತೃಪ್ತಿ ಆಗ್ತಾವಂತ. ತತೃಪ್ತ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಂ. ಒಬ್ಬ ಹಸಿದಿರ್ತಕ್ಕಂಥ ಜಂಗಮನಿಗೆ ಊಟ ಮಾಡಿಸಿದ ಫಲ ಇಡೀ ವಿಶ್ವಕ್ಕ ಊಟ ಮಾಡಿಸಿರುವಂತ ಫಲಕ್ಕೆ ಸಮಾನ ಅಂತ ತಿಳ್ಕೊಂಡು ಏನು ಮಾಡಿದ್ರಂದ್ರ ಜಂಗಮ ದಾಸೋಹವನ್ನ ಮಾಡುವಂತ ಪರಂಪರೆ ತೊಂಬಂದು. ಬಹಳ ಮಂದಿ ಏನ್ ತಿಳ್ಕೊಂಡ್ರ, ಜಂಗಮರು ಮನ್ಯಾಗ ತಿನ್ನಕ್ ಕತಿ ಇಲ್ಲ ಅಂತ ನಿಮ್ ಮನಿಗ್ ಬರಲ್ಲ ತಿಳ್ಕೊರಿ. ಜಂಗಮರು ಯಾಕೆ ನಮ್ಮ ಮನಿಗೆ ಬರ್ತಾರಂದ್ರ ನಮಗ ದಾನ ಮಾಡುವಂತ ಅವಕಾಶ ನೀಡಲಿಕ್ಕೆ ಬರ್ತಾರ. ಜಂಗಮ ದಾಸೋಹವನ್ನ ಮಾಡುವಂತ ಪದ್ಧತಿ ನಮಗ ಒಬ್ಬ ಕೊಡ್ತೀನಿ ಅಂದ್ರು ತಗೊಂಡವ್ರು ಬೇಕು. ನಮಗ ಆ ಅನ್ನದಾನ ಮಾಡುವಂತ ಅವಕಾಶ ಕೊಟ್ಟು ಆ ಪುಣ್ಯವನ್ನ ಕೊಡ್ತಕ್ಕಂತ ಫಲ ಕೊಡಕ್ ಬರ್ತಾರ ಹೊರತಾಗಿ ಅವ್ರ ಮನ್ಯಾಗ ಏನು ಉಣ್ಣಕ್ ಗತಿ ಇರಂಗಿಲ್ಲ ಅಂತ ಜಂಗಮರು ಬರಂಗಿಲ್ಲ. ಯಾಕಂದ್ರೆ ಸಮಾಜ ಎಲ್ಲಿ ಹೊಂಟದ ಅಂದ್ರ 12ನೇ ಶತಮಾನದ ಶರಣರು ಏನ್ ಮಾಡಿದ್ರಂದ್ರೆ ಸಮಾಜದಲ್ಲಿ ನಡೀತಕ್ಕಂತ ಈ ಮೂಢನಂಬಿಕೆ ಡಂಬಾಚಾರಗಳನ್ನೆಲ್ಲ ನೋಡಿ ಅವುಗಳನ್ನ ತಿದ್ದುವಂತ ಪ್ರಯತ್ನ ಮಾಡಿದ್ರು. ದೊಡ್ಡ ದೊಡ್ಡ ಪವಾಡ ಮಾಡ್ಲಿಲ್ಲ ಅವರು. ಇದೇ ದೊಡ್ಡ ಪವಾಡ. ಶ್ರಾವಣ ಮಾಸ ಬಂತಂದ್ರ, ಪಂಚಮಿ ಹಬ್ಬ ಬಂತಂದ್ರ ಪದ್ಧತಿ ಒಂದು ಹಬ್ಬ ಮಾಡ್ತೀವಿ ನಾವು, ಹಾಲಿನ ಹಬ್ಬ. ಬಸವಾದಿ ಶರಣರು ಆ ಹಾಲು ಎರೆಯೋದನ್ನ ನೋಡ್ತಾರೆ. ನೋಡಿ ಅದನ್ನ ಬಹಳಷ್ಟು ಕಟುವಾಗಿ ಟೀಕಾ ಮಾಡ್ತಾರ ಬಸವಣ್ಣ. ಕಲ್ಲ ನಾಗರ ಕಂಡರೆ ಹಾಲ ನೆರೆವರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರು, ಉಣ್ಣುವ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವನ್ ಹಿಡಿಯೋರು ಅಂತಾರ ಬಸವಣ್ಣ. ಪಂಚಮಿ ಹಬ್ಬ ಅಂತಂದ್ರ ಹೊಸ ಸೀರೆ ಉಟ್ಕೊಂಡು ಒಂದ್ ತಂಬಿ ಗಂಟ್ಲೆ ಕೊಡಗಂಟ್ಲೆ ಹಾಲು ತುಂಬಿಕೊಂಡು ಊರಾಗ ಒಂದು ಕಲ್ಲಿನ ನಾಗಪ್ಪ ಅಂತ ಇರ್ತೈತಿ, ಅಲ್ಲಿ ಹೋಗಿ ನನ್ನ ಪಾಲಿಂದು, ನನ್ನ ಗಂಡನ ಪಾಲಿಂದು, ನಮ್ಮ ಅತ್ತಿ ಪಾಲಿಂದು, ನಮ್ಮ ಅವನ ಪಾಲಿಂದು, ಅವ ಮುತ್ತನ ಪಾಲಿಂದು ಹಾಕದ ಕೊಡಗಂಟ್ಲೆ ತಂಬಿ ಗಂಟ್ಲೆ ನೀರು ಹಾಲು ಸುರಿತೀವಲ್ಲ, ಒಂದ್ ದಿವ್ಸರ ಒಂದರ ಕಲ್ಲಿನ ನಾಗಪ್ಪ ಒಂದ್ ಹನಿಯರ ಹಾಲು ಕುಡಿದದ್ದು ಎಲ್ಲರ ಐತೆ ಅನ್ನೋ ಇತಿಹಾಸ ಎಲ್ಲೆಲ್ಲಿ ಇಲ್ಲ. ಆ ರೋಡ್ನ್ಯಾಗ ಹರಿದು ಹಾಳಾಗಿ ಹೋಗ್ತಾವ. ಅಕಸ್ಮಾತ್ ಅದ ಟೈಮ್ನಾಗ ಒಂದು ನಾಗರಾಮ ಬಂತಂತ ತಿಳ್ಕೊರಿ. ಅಲ್ಲಿ ಹಾಲೇರಿ ಬಂದ ನಾಗರಾಮ ಬಂತಂದ್ರೆ ಬಾಳ ಚಲೋ ಆತ್. ನಾಗರಾಜ ಕಲ್ಲೆಗೆ ಹಾಕಕತ್ತಿದ್ವಿ, ಹಾವ ನಿಜವಾಗಿ ಬಂದೈತಿ, ಇದಕ್ಕ ಕೊಡೋನು ಅಂತ ಒಬ್ಬರ ಪ್ರಯತ್ನ ಮಾಡ್ತೀವಿ. 5 ನಿಮಿಷದಾಗ ಹೊಡೆದ್ ಖಲಾಸ್ ಮಾಡಿ ಒಗದ್ ಬಿಡ್ತೀವಿ. ಹಾವು ಹಾಲು ಕುಡಿಯಲ್ಲ, ಆ ಪ್ರಶ್ನೆ ಬೇರೆ. ಹಾವು ಹಾಲು ಕುಡಿಯಂಗಿಲ್ಲ. ಸಿನಿಮಾದಾಗೆಲ್ಲ ತೋರಿಸೋದು ಅದು ಸುಮ್ನದು, ಫೇಕ್ ಅದು. ಹಾವು ಗಾಳಿ ಮೇಲೆ ಎಷ್ಟೋ ದಿವಸ ಬದುಕುವಂತ ಶಕ್ತಿ ಹಾವಿಗೆ ಕೊಟ್ಟನು ಭಗವಂತ. ಹಾವು ಹಾಲು ಕುಡಿಯಂಗಿಲ್ಲ, ಹೋಗ್ಲಿ, ಅದನ್ನು ಕುಡಿಯಾಕ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಕಲ್ಲಿಗೆ ಕೊಡಗಂಟ್ಲೆ ಸುರುತ್ತೀವಿ, ನಿಜವಾದ ಹಾವು ಬಂತಂದ್ರ ಅದನ್ನು ಹೊಡೆದು ಹಾಕ್ತಿವಿ. ಉಣ್ಣುವ ಜಂಗಮ ಬಂದರೆ ನಡೆ ಎಂಬರು. ಮನಿ ಮುಂದೆ ಯಾರ ಮನಿ ಮುಂದೆ ಬಂದ್ ಭಿಕ್ಷಾಂದಿ ಏನ್ ನಿಂತ್ಕೊಂಡ್ರ, ನಿಮ್ಮೂರಾಗ ಏನಂತೀರಿ ಗೊತ್ತಿಲ್ಲ, ನಮ್ ಕಡೆ ಯಾರ ಬಂದ್ ಭಿಕ್ಷಾಂದೇಹಿ ನಮ್ಮ ಮನೆಗೆ ಹಡ್ದಾರ, ನಾವೇನು ಕೊಡಂಗಿಲ್ಲ ಹೊರಗೆ. ಇವತ್ತ ಎಲ್ಲ ಒಳಗ ಅವ್ರದ್ದು, ಹೊರಗೆ ಕಾಲು ಸಹಿತ ಇಡಂಗಿಲ್ಲ. ಹಡದ್ರ ದಾನ ಮಾಡಬೇಡ ಅಂತ ಯಾವ ಶಾಸ್ತ್ರದಾಗ ಹೇಳಿದಿತ್ತು ನೋಡ್ರಿ. ಮಗ ಹುಟ್ಟ್ಯಾನ ಅಂದ್ರ ಊರಿಗೆ ಊಟ ಹಾಕ್ಸಿದ ಪುಣ್ಯಾತ್ಮರದಾರ, ಹಡದಾನಂತ ಕೊಡಂಗಿಲ್ಲ. ಇವತ್ತು ಅಮಾಸೆ ಇದ್ರೆ ನೀವು ಉಪವಾಸ ಇರ್ತೇನೆ. ಎಷ್ಟು ನೋಡ್ರಿ, ಒಂದ್ ಅರ್ಧ ರೊಟ್ಟಿ ಕೊಡಕ್ ಎಷ್ಟು ಮಾತು. ಇನ್ನು ಕೆಲವರು ಕಡದ್ರ 4 ಮಂದಿ ಆಗಂಗದಿಯಲ್ಲೋ ಸ್ವಾಮಿ, ನಿನಗೇನ್ ಏನ್ ಬ್ಯಾನಿ, ದುಡ್ಕೊಂಡ್ ತಿನ್ಬೇಕಪ್ಪ. ಯಾಕೆ ನಿಮ್ಮ ಅಪ್ಪ ಮನೆ ಗಟ್ಟೋಕತ್ತೇನ ಅರ್ಧ ರೊಟ್ಟಿ ಕೊಟ್ರ? ಏನಾರ ಒಂದು ನೆವ ನೀಡ್ಬೇಕಂದ್ರ ನೆವ. ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೋರು. ಕೆಲವ್ರ ಮನ್ಯಾಗ ಹೋಗಿ ದೇವ್ರ ಮನಿಗೆ ಹೋಗ್ಬಿಡ್ರಿ, ಆ ದೇವ್ರ ಮನಿ ತುಂಬಾ 128 ದೇವ್ರು ಇರ್ತಾವಲ್ಲಿ. ದಾರ್ಯಾಗ ಹೋಗೋ ಮುಂದೆ ಒಂದು ಕರೇದ ದುಂಡನ್ ಕಲ್ಲು ಸಿಕ್ತಿಲ್ಲ, ಅದನ್ನ ತೊಗೊಂಬಂದು ಅದಕ್ಕೊಂದು ಎಣ್ಣೆ ಬಡದು ಕುಂಕುಮ ಬಡದಿಟ್ಟು ಅದು ಒಂದ್ ದೇವ್ರ. ಗಾಡಿ ಕಾಣಂಗಿಲ್ಲ, ಅಷ್ಟು ದೇವ್ರು ಇರ್ತಾವ. ಅಷ್ಟೆಲ್ಲಾ ದೇವ್ರಿಗೆ ಏನ್ ಮಾಡ್ತಾರ, ಮುಂಜಾನೆ ಎದ್ದು ಮನ್ಯಾಗ ಏನ್ ಮಾಡಿದ್ದ ಅದನ್ನ ಗಂಗಾಳದಾಗ ಹಾಕೊಂಡು ಅದನ್ನ ಎಡಿ ಮಾಡೋದು. ಇದು ದುರ್ಗಾ ಒಂದು, ಇದು ದ್ಯಾಮ ಒಂದು, ಇದು ಗಣಪತಿ, ಇದು ಇರ್ಭದ್ರ ಒಂದು, ಇದು ಸಾಯಿಬಾಬಾ ಒಂದು, ಹಿಂಗ ಹಿಡ್ಯದ ಒಂದು ದಿವ್ಸರ ಒಂದು ದೇವ್ರರ ನೀವು ಹಿಂಗ ನೈವೇದ್ಯ ಮಾಡಿದ್ದು ತಿಂದು
ಅವರ ನಿಮ್ಮ ಮನೇನ ಇಡ್ಲಿ ವಡಾ ಬೋಂಡ ಬಾಳ ಚಲೋ ಇದ್ವು ಅಂತ ಒಂದ್ ದೇವರ ಹೇಳ್ಯಾವನ್ ತಿಂದ್ರೆ ಹೇಳ್ಬೇಕಲ್ಲ ಅವು ಎಲ್ಲಿ ತಿಂತಾವ್ ಬಾಯಿ ಇದ್ರೆ ತಿನ್ಬೇಕಲ್ಲ ಬಾಯೇ ಇಲ್ಲ ಸುಮ್ ಹಿಂಗ್ ಹಿಡ್ಯದ ದೇವ್ರ ಕಡೆ ಕೈ ಹೊಟ್ಟಿ ಕಡೆಗೆ ಒಯ್ಯಿ ಅಂತ ಅರ್ಥ. ಯಾವ ದೇವ್ರು ತಿನ್ನಂಗಿಲ್ಲ ಅಂತ ಹಿಂಗ ಹಿಡಿತೀವಿ. ಅಕಸ್ಮಾತ್ ದೇವ್ರು ತಿಂತಿದ್ರ ಒಬ್ರು ಹಿಂಗ ನೈವೇದ್ಯ ಮಾಡ್ತಿದ್ದಿಲ್ಲ. ಇದನ್ನ ಮಾಡ್ಬೇಡ್ರಿ ಅಂತಾರ ಬಸವಣ್ಣವ್ರು. ನಿಮ್ಗೆ ಊಟ ಮಾಡಿಸೋದು ಐತದಲ್ಲ ಮನಸ್ಸು, ಹಸ್ತವ್ರನ್ನ ಕರ್ಕೊಂಬಂದು ಊಟ ಮಾಡಿಸ್ರಿ. ಇದನ್ನ ಬಿಡ್ರಿ, ಇದನ್ನ ನೈವೇದ್ಯ ಮಾಡೋದು ಎಲ್ಲಿ ತಿನ್ನಿಸ್ಬೇಕು ಅಲ್ಲೇ ತಿನ್ನಿಸ್ಬೇಕು. ಇವತ್ತು ಹಾಲು ಎರಿದು ಹಬ್ಬ ಹೌದಲ್ಲ, ಪದ್ಧತಿ ಹೌದಲ್ಲ, ಎಷ್ಟದು ಪದ್ಧತಿ ಅಷ್ಟು ಪದ್ಧತಿ. ಹಾಲು ಕುಡಿಸ್ಬೇಕಂದ್ರ ಪಂಚಮಿ ಹಬ್ಬದ ದಿವಸ ಆಸ್ಪತ್ರೆಗೆ ಹೋಗ್ರಿ, ರೋಗಿಗಳು ಇರ್ತಾರ ಅಲ್ಲಿ, ಎಲ್ಲಾ ಜಾತಿ ಧರ್ಮದವ್ರು ಇರ್ತಾರ. ಸಾಲಿಗೆ ಬರ್ರಿ, ಮಠದಾನ್ ಸಾಲಿಗೆ ಬರ್ರಿ, ಎಲ್ಲಾ ಜಾತಿ ಧರ್ಮದ ಮಕ್ಳು ಇರ್ತಾರ. ಆ ಮಕ್ಕಳಿಗೆ ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದು ಲೋಟ ಹಾಲು ಕೊಟ್ರ, ಹಾಲು ಕುಡಿದು ಅವರ ಹೃದಯದೊಳಗಿರುವಂತ ಭಗವಂತ ತೃಪ್ತಿ ಆಗ್ಬಿಟ್ರ ಅದಕ್ಕಿಂತ ಸಂಪತ್ತು ಪುಣ್ಯ ಯಾವುದದೆ? ಆಲೋಚನೆ ಮಾಡ್ಬೇಕಲ್ಲ ಮನುಷ್ಯ. ಸುಮ್ ಹಿಂದಿಂದ ಮಾಡಕತ್ತಾರಂತ ಹಂಗ ನಾವು ಮಾಡ್ಕೊಂತ ಹೋಗೋದನ್ನು. ಬಸವಣ್ಣವ್ರು ಮಾಡಿದ ಪವಾಡ ಅಂದ್ರೆ ಇಂಥವು. ಇದನ್ನ ಬಿಡ್ರಿ. ಊಟ ಮಾಡಿಸ್ಬೇಕಂದ್ರೆ ನೈವೇದ್ಯ ಮಾಡ್ಬೇಡ್ರಿ, ಹಸ್ತವ್ರನ್ನ ಕರ್ಕೊಂಡು ಬಂದು ಊಟ ಮಾಡಿಸೋದು ಕಲೀರಿ. ಹಾಲು ಚೆಲ್ಲಿ ಇದನ್ನ ಹಾಳು ಮಾಡೋ ಬದ್ಲಿ ನಿರಾಶ್ರಿತರಿಗೆ ಅನಾಥಾಶ್ರಮದಾಗ ನಮ್ಮ ಅತ್ತಿ ಮಾವ ತಂದೆ ತಾಯಿ ಇರ್ತಾರಲ್ಲ, ಬೇರೆ ಇರಂಗಿಲ್ಲ, ಎಲ್ಲ ಇವು ಬ್ಯಾಡಾಗಿ ಅವ್ರನ್ನ ಇಟ್ಟು ಬಂದಿರ್ತಾರಲ್ಲ, ಹೋಗಿ ಅಲ್ಲಿ ಕೊಟ್ರ ಎಷ್ಟು ಸಂತೋಷ ಆಗುತ್ತೆ ಅವ್ರಿಗೆ. ಅದರಿಂದ ಬರ್ತಕ್ಕಂಥ ಪುಣ್ಯ ಅದು ಏನು ಕೊಟ್ಟರು ಸಿಗಂಗಿಲ್ಲ. ಅದಕ್ಕಿಲ್ಲೇ ಜಂಗಮ ನಮ್ಮ ಮನೆಗೆ ಯಾಕೆ ಬರ್ತಾರಂದ್ರೆ ನಮಗ ಆ ದಾನವನ್ನ ಮಾಡುವಂತ ಅವಕಾಶವನ್ನು ಕೊಡ್ತಾನಲ್ಲ. ನಮ್ಮ ದೇವರಿಗೆ ನಾವು ಊಟ ಮಾಡಿಸ್ಬೇಕು ಅನ್ನೋ ಮನಸ್ಸಿತ್ತಂದ್ರೆ ಜಂಗಮ ದಾಸವನ್ನ ಮಾಡ್ತಕ್ಕಂಥ ಪರಂಪರೆ ಮಾಡ್ಬೇಕಂತ ತಿಳ್ಕೊಂಡು ಕಲಿಸಿಕೊಟ್ರು ಶರಣರು. ಅದಕ್ಕ ಕಲ್ಯಾಣದಲ್ಲಿ ಪ್ರತಿನಿತ್ಯ ಜಂಗಮ ದಾಸೋಹ ನಡೀತದೆ. ಹಿಂದಕ್ಕ ಪ್ರತಿನಿತ್ಯ ಮುಂಜಾನೆ ಎದ್ದು ಕೂಡನ ಒಬ್ರು ಇಬ್ರು 5 ಜನ 11 ಜನ ಎಷ್ಟು ಸಾಧ್ಯ ಆಕದ ಅಷ್ಟು ಮೊದಲು ಜಂಗಮರು ಕರ್ಕೊಂಡು ಬಂದು ಜಂಗಮ ದಾಸೋಹ ಮಾಡಿ ಊಟ ಮಾಡಿಸಿ ಆಮೇಲೆ ಪ್ರಸಾದ ಮಾಡೋ ಪದ್ಧತಿ ಬರ್ಬರ್ತಾ ಹೋತದು. ಏನಾಯ್ತು, ಅವ್ರದೇನ್ ದಿನ ಕರಿತೀವಿ, ಯಾವಾಗ ಸೋಮವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಸ್ವಾಮಿಗಳು. ಆಮೇಲೆ ಅದು ಹೋತು, ಹುಣಿಗೊಮ್ಮೆ ಅಮಾಸಿಗೊಮ್ಮೆ ಐನೇರ್ ಕರೆ ಪದ್ಧತಿ. ಆಮೇಲೆ ಅದು ಹೋತು, ಆಗ್ಲಲ್ಲಿ ಏನು ಕರಿತೀವಿ. ವರ್ಷದಾಗ 1-3 ಹಬ್ಬ ದೊಡ್ಡ ಇರ್ತಾವ, ದೀಪಾವಳಿ, ಪಂಚಮಿ, ಉಗಾದಿ, ಅವಾಗ 3 ದಿವಸ ಅಷ್ಟ ಐನೇರು. ಅದು ತಪ್ಪದ್ರ ಹುಟ್ಟಿದಾಗ ಒಮ್ಮೆ ಸತ್ತಾಗ ಒಮ್ಮೆ ತಲೆ ಮೇಲೆ ಕಾರಣಕ್ ಬೇಕಲ್ಲ ಐನೇರ್, ಅವಾಗ ಅಟ್ಟ ಐನೇರ್ ನೆನಪಾಗ. ಅಲ್ಲ ನೀವು ಅಲ್ಲಿ ನಿಮ್ಮ ಊರಾಗ ಯಾವಾಗ್ಲೂ ಕರಿತೀರಿ, ನಮಗೆ ದಿನ ಒಬ್ರು ಕರಿತೀರಿ, ಆ ಪ್ರಶ್ನೆ ಅಲ್ಲ. ಏನ್ ನಡೆದತಿ ಇಲ್ಲೇ, ಇದು ಈಗಿಂದಲ್ಲ, 12ನೇ ಶತಮಾನದಾಗೂ ಹಿಂಗ ಇತ್ತಲ್ಲ. ಅದನ್ನ ಅವಾಗ ನೋಡಿ ಶರಣರು ಹೇಳಿದ್ರ 21ನೇ ಶತಮಾನ ಆದ್ರೂ ಇನ್ನೂ ಪೂರ್ತಿ ಅಳಿಸಿ ಹಾಕಕ್ಕಾಗಿಲ್ಲ. ಅಂದ್ಮೇಲೆ ನಾವು ಕೇಳ್ತೀವಿ ಅಷ್ಟೇ, ಆಚರಣೆ ಒಳಗ ಅದನ್ನ ತರಂಗಿಲ್ಲ. ಒಬ್ಬ ಶ್ರೀಮಂತ, ಅವನ ಮನಿ ದೇವ್ರು ವೀರಭದ್ರೇಶ್ವರ ಅಂತ ಗುಡಿ, ಊರು ಬಿಟ್ಟು ಒಂದ್ 2 ಕಿಲೋಮೀಟರ್ ದೂರ ಇತ್ತು. ದಿನಾ ಮುಂಜಾನೆ ಎದ್ದು ಕೂಡ ಮನ್ಯಾಗ ಅಡಿಗೆ ಮಾಡಿದ್ದನ್ನ ಎಲ್ಲ ಒಬ್ಬ ಆಳ ಕೈಯಾಗ ಕೊಟ್ಟು ಕಳಿಸಿ ಅವ ಗುಡಿಗೆ ಹೋಗಿ ಅದನ್ನ ನೈವೇದ್ಯ ಮಾಡ್ಕೊಂಡು ಬಂದ್ಮೇಲೆ ಮನ್ಯಾಗ ಉಣ್ತಿದ್ರು ಎಲ್ಲಾರು. ಒಂದ್ ದಿವ್ಸ ಏನಾಯ್ತು, ಮುಂಜಾನೆ ಎದ್ದು ಅವ ಗುಡಿಗೆ ತಾಟ್ ತಗೊಂಡು ಹೊಂಟಿದ್ದ, ಎಕ್ದಮ್ ಅವಾಗ ಜ್ವರ ಬಂದು ಏನಾಯ್ತು, ಒಂದು ಹೆಜ್ಜೆ ಇಡಕ್ ಬರುವಲ್ದು, ಹುಷಾರಿಲ್ದಂಗ ಆತು. ಅವ ಅಂದ, ವೀರಭದ್ರಪ್ಪ ಕ್ಷಮ ಮಾಡು, ನನಗೆ ಈಗ ಗುಡಿತನ ಇವತ್ತು ಬರಕ್ಕಾಗಲ್ಲ, ನಾ ಏನಾರ ಒಂದ್ ಹೆಜ್ಜೆ ಮುಂದಿಡ್ಬೇಕಂದ್ರೆ ನನಗ ಆಗಲ್ಲ, ಹಸುವಾಗೈತಿ, ಅದಕ್ಕೆ ಕ್ಷಮ ಮಾಡ್ಬಿಡು ಅಂತ ಅದನ್ನೇನು ಎಡಿ ಒಯ್ಯಾಕತ್ತಿದ್ನಲ್ಲ ಅದನ್ನ ತಾನ ಉಂಡು ತಮ್ಮ ಮನೆಗೆ ಹೋಗಿ ಮುಕ್ಕೊಂಡು. ಅವತ್ ರಾತ್ರಿ ಕನಸ್ನ್ಯಾಗ ಆ ಏನು ಶ್ರೀಮಂತ ಇದ್ನಲ್ಲ, ಆ ಶ್ರೀಮಂತಗ ಅವನ ಮನೆ ದೇವ್ರು ವೀರಭದ್ರೇಶ್ವರ ಕನಸ್ನ್ಯಾಗ ಬಂದ್ ಹೇಳಿದಂತ, ಏನಪ್ಪಾ ಭಕ್ತ, ನಿಮ್ಮ ಮನೆ ಅಡಿಗೆ ಬಹಳ ರುಚಿಯಾಗಿತ್ತು ಇವತ್ತು, ಬಹಳ ಒಳ್ಳೆ ಸ್ವಾದಿಷ್ಟ ಪ್ರಸಾದ, ಹೊಟ್ಟಿ ತುಂಬಿತ್ ನೋಡ್, ನನಗೆ ಸಂತೃಪ್ತಿ ಆಯ್ತು ಅಂದಂತ. ಅವಾಗ ಮುಂಜಾನೆ ದಿವ ಶ್ರೀಮಂತ ಅಂತಾನ, 25 ವರ್ಷ ಆತು, ಒಂದಿನಾನು ನಮ್ಮ ಮನೆ ದೇವ್ರು ನಮ್ಮ ಕನಸ್ನ್ಯಾಗ ಬಂದದ್ದಿಲ್ಲ, ಇವತ್ತು ಬಂದ್ ನಿಮ್ಮ ಮನೆ ಅಡಿಗೆ ಬಹಳ ಚಲೋ ಇತ್ತು ಅಂತಂದ್ರ ಮತ್ತೆ ದಿನ ಇವ ಊಟ ಮಾಡಿಲ್ಲ ಅಂದಂಗ ಆತು. ಹೌದಲ್ಲ? ಅಂದ್ರ ನಮ್ಮ ಆಳ್ ಮಗ ಇವ ಎಲ್ಲಿ ಒಯ್ದು ಕೊಡ್ತಿದ್ದ ಎಡಿನ, ಇವನ ತಿಂತದ್ ಕಾಣ್ತೈತಿ ಅಂತ ಸಿಟ್ಟಿಗೆ ಅಂದು ಕರೆಸಿದವ್ನು. ಕರೆಸಿ, ಬಸ್ಯ ನಿನ್ನೆ ಎಡಿಗೆ ಬಾಡಕ್ ಕೊಟ್ಟಿದ್ದೆಲ್ಲ ಏನ್ ಮಾಡಿ, ದಿನ ಕೊಡ್ತಿದ್ವಿ, ಏನ್ ಮಾಡ್ತಿದ್ವಿ? ಇಲ್ರಿ ಸಾವ್ಕಾರ, ಹೋಗಿ ಎಡಿ ಹಿಡ್ಕೊಂಡ್ ಬರ್ತಿದ್ದೆ. ಮತ್ ನಿನ್ನೇನ್ ಮಾಡಿದ್ವಿ? ಇಲ್ರಿ ಕ್ಷಮ ಮಾಡ್ರಿ, ನಿನ್ನೆ ಎಕ್ದಮ್ ನನಗ್ ಜ್ವರ ಬಂದು ಮುಂದೆ ಹೆಜ್ಜೆ ಇಡೋದಕ್ಕಾಗ್ಲಿಲ್ಲ, ಹಸುವಾಗಿಬಿಡ್ತು, ಅದಕ್ಕೆ ದಯಮಾಡಿ ಕ್ಷಮ ಮಾಡ್ರಿ, ಆ ದೇವ್ರ ನೈವೇದ್ಯ ನಾನಾ ಉಂಡು ಮನ್ಯಾಗ ಮಕ್ಕೊಂಡ್ಬಿಟ್ರಿಪ್ಪ, ನನ್ ತಪ್ಪಾಯ್ತು, ಅಪರಾಧ ಕ್ಷಮ ಮಾಡ್ರಿ ಅಂತ. ಅವಾಗ ಶ್ರೀಮಂತ ಅಂತನ,
ದಿನಾ ಇವ ಹೋಗಿ ನೈವೇದ್ಯ ಮಾಡಿ ಬಂದದ್ದು ದೇವರಿಗೆ ಅರ್ಪಣೆ ಆಗಿಲ್ಲ. ನಿನ್ನೆ ಹಸ್ದಿರ್ತಕ್ಕಂತ ಇವ ನಮ್ಮ ಮನಿ ಆಳು ಊಟ ಮಾಡಿದ್ದಕ್ಕ ನಮ್ಮ ಮನಿ ದೇವ್ರ ಹೊಟ್ಟಿ ತುಂಬಿ ನಮ್ಮ ಕನಸ್ನ್ಯಾಗ ಬಂದಾನ. ನಿಜವಾಗಿ ದೇವ್ರ ಹೊಟ್ಟಿ ತುಂಬಬೇಕಂದ್ರ ಹಸದವ್ರ ಹೊಟ್ಟಿ ತುಂಬಿದ್ರೆ ದೇವ್ರ ಹೊಟ್ಟಿ ತುಂಬಿದ ಹೆಂಗ. ಅದಕ್ಕ ಸುಮ್ಮನೆ ಜಂಗಮ ದಾಸೋಹ ಮಾಡುವಂತ ಸಂಸ್ಕೃತಿಯನ್ನು ತಗೊಂಡ್ಬಂದಿಲ್ಲ. ದೇವನಿಗೆ ಸಂತೃಪ್ತಿ ಮಾಡುವಂತ ಒಂದು ಅವಕಾಶವನ್ನ ನಮಗೆ ಕಲ್ಪಿಸಿ ಕೊಡಬೇಕಂತ ತಿಳ್ಕೊಂಡು ಜಂಗಮ ದಾಸೋಹ ಮಾಡುವಂತ ಪರಂಪರೆ ತಗೊಂಬಂದ. ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು ಲಿಂಗದಿಂದ. ತನು ಶುದ್ಧವಾಯಿತು ಗುರುವಿನಿಂದ, ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು ಲಿಂಗದಿಂದ, ಮನ ಶುದ್ಧವಾಯಿತು ಲಿಂಗದಿಂದ. ಧನ ಶುದ್ಧವಾಯಿತು ಜಂಗಮದಿಂದ, ಧನ ಶುದ್ಧವಾಯಿತು ಜಂಗಮದಿಂದ, ಪ್ರಾಣ ಶುದ್ಧವಾಯಿತು ಪ್ರಸಾದದಿಂದ, ಪ್ರಸಾದದಿಂದ, ಪ್ರಸಾದದಿಂದ. ಧನ ಶುದ್ಧವಾಯಿತು ಜಂಗಮದಿಂದ, ಧನ ಶುದ್ಧವಾಯಿತು ಜಂಗಮದಿಂದ, ಪ್ರಾಣ ಶುದ್ಧವಾಯಿತು ಪ್ರಸಾದದಿಂದ, ಪ್ರಸಾದದಿಂದ, ಪ್ರಸಾದದಿಂದ. ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು ಲಿಂಗದಿಂದ. ಇಂತಿ ಚತುರ್ವಿಧದಿಂದೆನ್ನ ಸರ್ವಾಂಗ ಶುದ್ಧವಾಯಿತು. ಇಂತಿ ಚತುರ್ವಿಧದಿಂದೆನ್ನ ಸರ್ವಾಂಗವು ಶುದ್ಧವಾಯಿತು. ಕೂಡಲ ಚೆನ್ನ ಸಂಗಮ ದೇವ, ಕೂಡಲ ಚೆನ್ನ ಸಂಗಮ ದೇವ. ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು ಲಿಂಗದಿಂದ. ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು, ಮನ ಶುದ್ಧವಾಯಿತು, ಮನ ಶುದ್ಧವಾಯಿತು ಲಿಂಗದಿಂದ. ಶಿವಸಾಂಬ ಜೈ ನಮಃ. ಪಾರ್ವತಿ ಶಿವರ ಮಹಾದೇವ. ಅನ್ನದಾನೇಶ್ವರ ಮಹಾರಾಜ್ ಕಿ ಜೈ. ಎಲ್ಲಾರು ಚಪ್ಪಾಳೆ ತಟ್ರಿ, ಫ್ರೀ ಐತಿ, ಏನ್ ರೊಕ್ಕ ಇಲ್ಲ ಅದಕ್ಕೆ. ಎರಡು ಕೈಯಿಂದ ಜೋರಾಗಿ ಚಪ್ಪಾಳೆ ತಟ್ಟಿದ್ರ ಮೈಯಂದು ಬ್ಲಡ್ ಪ್ರೆಷರ್ ಸರಳ ಆಗತ್ತದ, ರಕ್ತ ಸಂಚಾರ. ಸುಮ್ಮನೆ ಅಲ್ಲದು. ಮತ್ತು ವಾಕಿಂಗ್ ಬೆಳಗ್ಗೆ ಹೋಗಿ ನೋಡ್ರಿ, ಹಿಂಗ ಚಪ್ಪಾಳೆ ಹೊಡ್ಕೊಂತ ನಿಂತಿರ್ತಾರ, ಜೋರಾಗಿ ನಗತಾರ, ಅವ್ರಿಗೇನು ತಲೆ ಕೆಟ್ಟಿರಂಗಿಲ್ಲ. ಆರೋಗ್ಯ ಸೂತ್ರ ಅವೆಲ್ಲ. ಅದಕ್ಕ ನೀವು ಪುರಾಣಕ್ಕೆ ಬರೋದ್ರಿಂದ ಎಷ್ಟು ಪ್ರಯೋಜನ ಅದಾವ ನೋಡ್ರಿ. ಮನೆಯಿಂದ ನಡ್ಕೊಂತ ಬರ್ತೀರಿ, ಮನೆಗೆ ನಡ್ಕೊಂತ ಹೋಗ್ತೀರಿ, ವಾಕಿಂಗ್ ಆತ. ಇಲ್ಲಿ ಬಂದು ಜಯಘೋಷ ಮಾಡಿದಾಗ ಜೋರಾಗಿ ಜೈ ಅಂದ್ರ ಆ ದೇವರ ನಾಮಸ್ಮರಣ ಮಾಡಿದ ಪುಣ್ಯ ಬಂತು. ಎರಡು ಕೈಯಿಂದ ಜೋರಾಗಿ ಚಪ್ಪಾಳೆ ತಟ್ಟಿದ್ರ ನಿಮ್ಮ ಮೈಯೊಳಗಿನ ಅನೇಕ ರೋಗ, BP ಅಂತಾವು ಅವೆಲ್ಲ ಕಂಟ್ರೋಲಿಗೆ ಬರ್ತಾವ. ಇಷ್ಟೆಲ್ಲ ಫ್ರೀ. ಪುರಾಣಕ್ಕೆ ಬಂದ್ರೆ ಸಾಕು, ಇವೆಲ್ಲ ಫ್ರೀ ಸಿಗ್ತಾವ. ಅದಕ್ಕ ಕೈ ಇದ್ದವ್ರು ತಟ್ತಾರ ಪಾಪ, ಎರಡು ಕೈ ಇಲ್ದವ್ರು ಏನ್ ತಟ್ಬೇಕು. ಜೋರಾಗಿ ಒಮ್ಮೆ ಜಯಘೋಷ ಮಾಡ್ರಿ.
ಅನ್ನದಾನೇಶ್ವರ ಮಹಾರಾಜ್ ಕಿ